ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ओम तेजप तालुके नानागुद्रद्वस्यानां देश कुटुंबानां क्षेम स्थैर्य विजय वीर्य अभय आयु आरोग्य बल पुरुषार्थितम उत्तर उत्तर अभिवृद्धिर्तांग बुद्धं सकलविध अनुकूलता बल सिद्धिर्तांग बोध श्री क्षेत्र नारायणाय नमः माधवाय नमः गोविंदाय नमः विष्णुवे नमः मधुसूदनाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः श्री श्रीनिवास स्वामी देवता नमः प्रकृते नमः ಪಂಚಾಯತ್ ಬಂದು ಪಂಚಾಯತಿಯಲ್ಲಿ ಒಂದು ಹಾಫ್ ಅನ್ ಅವರ್ ಮೇಡಮ್ ಇದ್ರು, ಹಾಫ್ ಅನ್ ಅವರ್ ಎಲ್ಲ ಮಾತಾಡಿ ಪಂಚಾಯತ್ NRG ಪಂಚಾಯತಿಯಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ ಬಿಲ್ಡಿಂಗು, ಖುಷಿ ಆಗ್ತಾ ಇದೆ ನನಗೆ. ಇದೇ ರೀತಿಯಾಗಿ ಜನಗಳು ರೈತರಿಗೂ ಸಹಾಯ ಮಾಡಿ ಪಂಚಾಯತ್ ಬಂದ್ರೆ ಬಿಲ್ಡಿಂಗ್ ಹೆಂಗಿದೆ ಹಂಗೆ ರೈತರು ನೋಡ್ಕೋಬೇಕು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಮೇಡಮ್, ಧನ್ಯವಾದಗಳು ಹೇಳ್ತೀನಿ. 26 ಜನ ಸದಸ್ಯರಿದ್ದು ಎಲ್ಲರೂ ಒಂದೇ ಒಗ್ಗಟ್ಟಲ್ಲಿ ದುಡಿದು ಪಂಚಾಯತಿ ಆಫೀಸನ್ನು ಇಷ್ಟು ಮಾತ್ರ ನಮ್ಮ ಮಂಜಣ್ಣ ಅಧ್ಯಕ್ಷತೆಯಲ್ಲಿ ಇಷ್ಟು ಮಾತ್ರ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲ ಖುಷಿ ಬೀಳ್ತಾರೆ ಮೆಂಬರ್ಸು, ಊರಿನ ಗ್ರಾಮಸ್ಥರು ಎಲ್ಲ. ಟೋಟಲ್ ಆಗಿ ಈಗ ಪಂಚಾಯತಿ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಅಂತ ಹೇಳೋದಕ್ಕೆ ನಾವೆರಡು ಮಾತಾಡಲ್ಲ. ನಮ್ಮಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು, ಮೊದಲಿತ್ತು, ಆದರೆ ಈಗ ಯಾವುದೂ ಡಿಫ್ರೆನ್ಸಸ್ ಇಲ್ಲ. ಎಲ್ಲ ಒಗ್ಗಟ್ಟಿಂದ ಇದ್ದೀವಿ. ಎಲ್ಲರೂ ಯಾರೇ ಆಗಿ ನಮ್ಮ ಶ್ರೀರಾಮಣ್ಣ ಅಂತ ದೊಡ್ಡ ಗುಣ ನಾವಂತೂ ನೋಡಲಿಲ್ಲ. ನಾನಿದ್ದೀನಿ, ನೀವು ಮಾಡಯ್ಯ ಅನ್ನೋ ಒಂದು ಭರವಸೆ ಕೊಟ್ಟರು. ನಮ್ಮ ಅಧ್ಯಕ್ಷರು ಅದೇ ರೀತಿ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಮಾನ್ಯ ಶಾಸಕರು ಬಂದು ಇವತ್ತು ನಾವೆಲ್ಲರೂ ಪ್ರೋಟೋಕಾಲ್ ಮಾಡಿ ಎಲ್ಲರೂ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಯಾರು ನಮ್ಮ ಮಂಜುಗೆ ಹೇಳಿದ್ವಿ, ಏನೇ ಆಗಲಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತೇಳಿ. ಅದರಲ್ಲಿ ನಮ್ಮ ಶ್ರಮೆ, ನಮ್ಮ ಕಾಂಟ್ರಾಕ್ಟ್ ಗೋಪಿ ಮನೆ ಕೆಲಸ ಬಿಟ್ಟು ಮನೆ ಕಟ್ಟುವಾಗ ಕೂಡ ಅವ್ನು ಇಷ್ಟು ಮಟ್ಟಕ್ಕೆ ಮನೆ ಹತ್ರ ನಿಂತಿಲ್ಲ, ಕಟ್ತಾರೆ ಬಿಡಿ ಅಂದ್ಕೊಂಡು ಹೋಗ್ತಾ ಇತ್ತು. ಇಲ್ಲೇ ಟೆಂಟ್ ಹಾಕಿ ರಾತ್ರಿ ಹಗಲು ಟೆಂಟ್ ಹಾಕಿ ನೀಟಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾರೇ ಬಂದು ನೋಡಲಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ನ. ನಮ್ಗೆ ಅಷ್ಟೇ ಸಾಕು. ನಾವು 26 ಜನ, ಇನ್ನು ಕೇವಲ 6-7 ತಿಂಗಳು ಅಷ್ಟೇ ನಮ್ದು ಅವಧಿ ಮುಗಿದಿದೆ. 5 ವರ್ಷದಲ್ಲಿ ಒಂದು ದಿವಸ ನಾವು ಮುಖಕ್ಕೆ ಕಪ್ಪುಗ ಮಾಡ್ಕೊಂಡಿಲ್ಲ. 26 ಜನನು ನಗನಗುತ್ತಾ ನಾವು ಇಲ್ಲಿ ಇನ್ನು 6 ತಿಂಗಳು ಇಳಿದು ಹೋಗ್ತೀರಿ. ಇದೇ ಪ್ರಕಾರ ಹೋಗ್ತೀರಿ. ಈ ಮಂಜುನಾಥನ ಅಧ್ಯಕ್ಷತೆಯಲ್ಲಿ ಈಗ ಬಿಲ್ಡಿಂಗ್ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಆಗ್ತದೆ. ಜಾಗ ಚಿಕ್ಕದಾಗಿತ್ತು. ಅಧ್ಯಕ್ಷರು 26 ಸದಸ್ಯರು ಸೇರಿ ನಮ್ಮ PDO ಅವರು ಇಂಜಿನಿಯರ್ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಬಿಲ್ಡಿಂಗು ಕೇವಲ 4-5 ದಿವಸದಲ್ಲಿ ನಿರ್ಮಾಣವಾಗಿದ್ದು ಈ ದಿನ ಉದ್ಘಾಟನೆ ಮಾಡಲಾಗಿದೆ. ಈ ದಿನ ನಾವು 5 ವರ್ಷದಲ್ಲಿ, ಇದು ನಮಗೆ 5 ವರ್ಷದಲ್ಲಿ ಒಳ್ಳೆಯ ದಿನ ಅಂದರೆ ಈ ದಿನ. ಯಾಕೆಂದರೆ ಯಾವುದೇ ಒಂದು ತೀಟ ಇಲ್ದಿರ, ಯಾವುದೇ ಒಂದು ಇದಿಲ್ದಿರ ಬಿಲ್ಡಿಂಗು ಕಟ್ಟಿದ್ದಾರೆ ನಮ್ಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರೂ ಸೇರಿ. ಎಲ್ರಿಗೂ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ఏడుస్తానే ఉంటారు పొద్దున్న ఇంకా ಸ್ವಲ್ಪ ಮುಂದೆ ಬೇಡ.
ಒಳಗಡೆ ಬಂದ್ಬಿಟ್ರೆ ನಾವು ಅನ್ನ ತಮ್ಮಂದಿರಂಗೆ ಯಾವ ಕೆಲಸ ಆಗ್ಲಿ ಯಾವುದೇ ಆಗ್ಲಿ ನಾವು ಅವ್ರಿಗೆ ಮಾಡಬಾರ್ದು ಇವ್ರಿಗೆ ಮಾಡ್ಬೋದು ಯಾವುದೂ ಇಲ್ಲ. ಯಾವ ಸಿಲಿಂಡ್ ಆಗ್ಲಿ ಅದನ್ನು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿದ್ದೀವಿ. ನಾನು ಏನಂದ್ರೆ ಕೆಲವೊಂದು ಇಂಥ ಸದಸ್ಯರು ಸಿಗ್ಬೇಕಂದ್ರೆ ಅದೃಷ್ಟ ದೇವರಾಣಿ. ಬೇರೆ ಪಂಚಾಯತಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಪಂಚಾಯತಿ ಹೆಸರು ಬೇಡ, ಪಂಚಾಯತ್ 3-4 ಮೀಟಿಂಗ್ ಕ್ಯಾನ್ಸಲ್ ಆಗ್ತಾ ಇತ್ತು. ನನ್ನ ಅದೃಷ್ಟ ನಮ್ಮ ಸದಸ್ಯರು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. 4 ವರ್ಷ ಆಗಿದೆ, 4 ವರ್ಷದಿಂದ ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ಬೇರೆ ಕಡೆ ಏನೋ ರಾಜಕೀಯ ಪಂಚಾಯತ್ ಒಳಗಡೆ ಬಂದ್ಬಿಡ್ತಾರೆ ನಮ್ಮ ಸದಸ್ಯರು ಎಲ್ಲ ಏನ್ ಕೆಲಸ ಇದ್ರೆ ಡೈರೆಕ್ಟ್ ಕೇಳ್ತಾರೆ, ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ತುಂಬಾ ಗೌರವವಾಗಿ ನಡ್ಕೊಂಡು ಹೋಗ್ತಾರೆ. ನಮ್ಮ 6 ವರ್ಷ ಆಗಿದೆ ನಮ್ಮ ಅಧಿಕಾರಿ ಅಭಿವೃದ್ಧಿ ಶ್ರೀನಿವಾಸ ಮೂರ್ತಿ ಬಂದಿದ್ದಾರೆ. ಅವರು ಯಾರಿಗೆ ಯಾವ ಮಾತು ಹೇಳ್ಬೇಕು, ಹೆಂಗ್ ಸಾಲ ಮಾಡ್ಬೇಕು, ಯಾರು ಕೋಪದಿಂದ ಬರ್ತಾರೆ, ಅಷ್ಟು ಸಾಲ ಮಾಡ್ಕೊಂಡು ಈ ಪಂಚಾಯತ್ 6 ವರ್ಷದಿಂದ ಜಗಳ ಏನಿಲ್ಲ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಸಭೆ ಕರೆದಾಗ 2.5 ವರ್ಷ ಆಗೋಯ್ತು. ಮತ್ತೆ 2 ವರ್ಷ ಮುಂಚೆ ನಾವು ಅಧ್ಯಕ್ಷರಾದವು. ಅಧ್ಯಕ್ಷರೆಲ್ಲ 3 ಮೀಟಿಂಗ್ ಆಯ್ತು. 3 ಮೀಟಿಂಗ್ ಅಲ್ಲಿ ಚರ್ಚೆ ನಡೀದಂದ್ರೆ ಈ ಕೆಳಗಡೆ ಮೀಟಿಂಗ್ ಇದ್ರೆ ಪಬ್ಲಿಕ್ ಎಲ್ಲ ಬಂದು ಬಾಗಿಲು ತೆಗಿತಾ ಇದ್ರು. ಅವಾಗ ಹಿಂಗೆ ಸದಸ್ಯರೆಲ್ಲ ಇದ್ದಾನೆ, ಅಣ್ಣ ಇಲ್ಲ ಅಣ್ಣ ಮೇಲ್ಗಡೆ ಏನೇ ಆಗ್ಲಿ ಸರ್, ಇಲ್ಲ ಸರ್ ಬಿಲ್ಡಿಂಗ್ ಕಟ್ಟಬೇಕು. ಅವಾಗ ಎಲ್ಲ ಸೇರಿ ನೋಡಿದ್ವು. NRGಯಲ್ಲಿ 20 ಲಕ್ಷ ಇದೆ, ರಾಜೀವ್ ಗಾಂಧಿಯಲ್ಲಿ ಕ್ಯಾನ್ಸಲ್ ಇಲ್ಲ. 20 ಲಕ್ಷಕ್ಕೆ ಪ್ಲಾನ್ ಮಾಡಿಸಿ ನಮ್ಮ ವಿಷ್ಣು ಇಂಜಿನಿಯರ್ ಸರ್ ಇದ್ರು, ಅವ್ರನ್ನ ಕರೆದು ಹೆಂಗಂತ ನಾನು ಇರ್ತೀನಿ ಮಾಡಿ ಅಂದ್ರು. ಆ ಪ್ಲಾನ್ ಆಗಿ ಪ್ಲಾನ್ ಆದ್ಮೇಲೆ DC ಸರ್ಕಾರ ಇವು ಆಗ್ಲಿ ಮತ್ತೆ ಸರ್ಕಾರ ಡಿಸಿ ಆಫೀಸ್ ಎಡಿ ಮೇಡಮ್ ಆಗ್ಲಿ DC ಆಗ್ಲಿ ಪಾಪ ಎಷ್ಟು ಬೇಗ ಪ್ಲಾನ್ ಮಾಡಿಕೊಟ್ರು. ಆ ಪ್ಲಾನ್ ಮಾಡಿ 10 ದಿನ ಆಯ್ತು. 10 ದಿನಕ್ಕೆ 15 ದಿನಕ್ಕೆ ಪಂಚಾಯತ್ ಶುರು ಆಯ್ತು. ಬಿಲ್ಡಿಂಗ್ ಕಟ್ಟ ಮೇಲೆ 3 ತಿಂಗಳಿಗೆ ಬಿಲ್ಡಿಂಗ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸದಸ್ಯರು ಕಂಟ್ರಾಕ್ಟರ್ ಸೋಪು ಇದ್ದಾರೆ, ಆದ್ರೂ ನಮ್ಮ ಸದಸ್ಯರು ಗೋಪಿ ಇದ್ದಾರೆ. ಅವ್ರ ಲೆಕ್ಕದಲ್ಲಿ 3 ತಿಂಗಳಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಇದಕ್ಕಾಗಿರೋದು 25 ಲಕ್ಷ ಆಗಿದೆ ಖರ್ಚು. NRGಯಲ್ಲಿ 20 ಲಕ್ಷ, 50% ಅಲ್ಲಿ 5 ಲಕ್ಷ. ಅದ್ರಲ್ಲಿ ಇವಾಗ ಪೇಮೆಂಟ್ ಆಗಿರೋದು 10 ಲಕ್ಷ. NMR ಅದು 8, ಅದು ಎಲ್ಲ 10 ಲಕ್ಷ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಆಗಿಲ್ಲ. ಆದ್ರೂ 3 ತಿಂಗಳ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಗೋಪಿಗೆ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಗೌರವಂತ ವಾಟರ್ ಮ್ಯಾನ್ಗಳು ಮತ್ತೆ ಸಿಬ್ಬಂದಿಗಳು, ನನಗೆ ಏನೇ ಹೇಳಲಿ ನಾನು ನಮ್ಮ ಸಿಬ್ಬಂದಿಗಳು ವಾಟರ್ ಮ್ಯಾನ್ಗಳು ನನಗೆ ಅಡ್ಡ ಇರಲ್ಲ. ವಾರದಿಂದ ಪಾಪ ಸಿಬ್ಬಂದಿಗಳು ವಾಟರ್ ಮ್ಯಾನ್ಗಳೆಲ್ಲ ಪಂಚಾಯತ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅವ್ರಿಗೂ ಮುಖ್ಯವಾಗಿ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಕ್ಲೀನ್ ಮಾಡ್ಬೇಕಂದ್ರೆ ಅಲ್ಲಿ ಎಷ್ಟು ಸಿಲಿಂಡಿ ಕ್ಲೀನ್ ಇತ್ತು ಗೊತ್ತಾ. ನಾನು ರೋಪ್ ಆದ್ರೂ ಪಾಪ ನಮ್ಮ ಸಿಬ್ಬಂದಿ ನಮ್ಮ ವಾಟರ್ ಮ್ಯಾನ್ಗಳು ಬಂದು ವಾರದಿಂದ ಕಷ್ಟಪಡ್ತಾರ. ಅವ್ರಿಗೂ ವಿಶೇಷವಾಗಿ ಶುಭವನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಗೌರವಂತ ಸದಸ್ಯರು, ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತೆ ಸಿಬ್ಬಂದಿ ಎಲ್ಲರಿಗೂ, ಮತ್ತೆ ನಮ್ಮ 16 ಪಂಚಾಯತಿಗಳಲ್ಲಿ PDO ಮತ್ತೆ ಅಧ್ಯಕ್ಷರು ಬಂದಿದ್ರು, ಮತ್ತೆ ನಮ್ಮ ಗ್ರಾಮಸ್ಥರ ಮುಖಂಡರು ಬಂದಿದ್ರು. ಎಲ್ಲರಿಗೂ ಶುಭ ಕೋರ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಇನ್ನ 10 ತಿಂಗಳು ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನ ಏರ್ಪಡಿಸಿಕೊಂಡಿದ್ದೀವಿ. ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಎಲ್ಲ 26 ಜನ ಟಿಗೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 26 ಸದಸ್ಯರಿದ್ದಾರೆ. 26 ಜನ ಸದಸ್ಯರು ಒಗ್ಗಟ್ಟಿನಿಂದ ಯಾವುದೇ ಒಂದು ಪಕ್ಷ ಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಟೋಟಲ್ ಆಗಿ ಅಲ್ಲಿದ್ದರ PDO ಸಹಕಾರದಿಂದ ಹಿಡಿದು EO ಸಹಕಾರದಿಂದ ಎಲ್ಲರೂ ಈ ಒಂದು ಪಂಚಾಯತಿ ಮಾಡಬೇಕು ಅಂತ
ಅನ್ಕೊಂಡ ಸಂದರ್ಭದಲ್ಲಿ ಎಸ್ಟಿಮೇಟ್ ಇದೆ, ನಾವು ಮಾಡ್ಕೋಬಹುದು ಅಂತ ಹೇಳಿದ್ರು. ಆದ್ರೆ ಎಸ್ಟಿಮೇಟ್ ರಾಜೀವ್ ಗಾಂಧಿ ಸೇವೆ ಕೇಂದ್ರ ಅನ್ನೋದು ಇತ್ತು, ಇಲ್ಲಿ ಸೇವೆ ಕೇಂದ್ರ ಎಸ್ಟಿಮೇಟ್ ಬರೀ 16 ಲಕ್ಷಕ್ಕಿತ್ತು. ಅಂತ ಸಂದರ್ಭದಲ್ಲಿ ನಾವು ಮಾಡಬೇಕು ಎಸ್ಟಿಮೇಟ್ ಮತ್ತೆ ಪ್ಲಾನ್ ಅಪ್ರೂವಲ್ ಆಗಿರ್ಲಿಲ್ಲ. ಆ ಒಂದು ಟೈಮಲ್ಲಿ ನಾವು ಅಧ್ಯಕ್ಷ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಶ್ರೀರಾಮಣ್ಣ ಅವ್ರ ಹತ್ರ ಮತ್ತೆ ಎಲ್ಲರ ಹತ್ರನು ಪಕ್ಷದಿಂದ ಯಾವುದೇ ಒಂದು ರೀತಿ ತೊಂದರೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿಂದ ಮಾತಾಡ್ಕೊಂಡು ಇದನ್ನ ಪ್ಲಾನ್ ಮಾಡಿಸ್ಕೊಂಡ್ರೆ, ಈಗ ರಾಜೀವ್ ಸೇವಾ ಕೇಂದ್ರ ನಿಲ್ಸ್ಬಿಟ್ಟಿದ್ದಾರೆ ಸರ್, ಈಗ ಇಲ್ಲ ಅಂದ್ರೆ ಬರೀ 16 ಲಕ್ಷದಲ್ಲಿ ಈ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅಂತ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಮತ್ತೆ ಇವರು ಸದಸ್ಯರು ಎಲ್ಲರೂ ಸೇರ್ಕೊಂಡು ಈ ಒಂದು ಇದನ್ನ ಪ್ಲಾನ್ ತಗೊಂಡ್ಬರ್ಬೇಕು ಅಂತ ಹೋದಾಗ ನಮ್ಗೆಲ್ಲಾ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಆಫೀಸಲ್ಲಿ ಇರ್ಬೋದು, ತಾಲೂಕು ಆಫೀಸಲ್ಲಿ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಬರೀ ಒಂದೇ ಒಂದು 15 ರಿಂದ 20 ದಿವಸದಲ್ಲಿ ಪ್ಲಾನ್ ಅಪ್ರೂವಲ್ ಮಾಡಿಕೊಟ್ಟು ನೀವು ಕೆಲಸ ಶುರು ಮಾಡಿ, ಟೆಂಡರ್ ಆಮೇಲೆ ಮಾಡ್ಕೊಳ್ಳೋಣ ಆದ್ರೂ ಕೂಡ ನಾವು ಕೆಲಸ ಶುರು ಮಾಡಿದ್ರು. ಆ ಒಂದ್ರ ಮೇಲೆ ಅಧ್ಯಕ್ಷ ಒಂದು ಇದ್ರ ಮೇಲೆ ಮತ್ತೆ PDO ಒಂದು ಧೈರ್ಯದ ಮೇಲೆ ನಾವು ಕೆಲಸನ ಯಾರು ಮಾಡ್ಬೇಕು ಏನು ಅಂತ ಡಿಸ್ಕಸ್ ಮಾಡಿ ಅಧ್ಯಕ್ಷರ ಮಾಡೋ ಹತ್ರ ಹೇಳಿದ್ರು. ಅಧ್ಯಕ್ಷರು ಇಟ್ಕೊಂಡು ಆಯ್ತು ಗೋಪಿ ಮಾಡೋಣ ಎಲ್ರು ಅಂತೇಳಿ ಒಗ್ಗಟ್ಟಾಗಿ ಅಧ್ಯಕ್ಷತೆಯಲ್ಲಿ ನಾವು ಈ ಕೆಲಸ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿ ಇದು ಟೋಟಲ್ ಆಗಿ 20 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಇದೆ. ಪಂಚಾಯತಿ ಅಭಿವೃದ್ಧಿ ಇದು 20 ಲಕ್ಷ ಎಸ್ಟಿಮೇಟ್ ಆಯ್ತು. ಅದರಲ್ಲಿ 14,09,000 ಸಪ್ಲೈ ಬಿಲ್ ಆಯ್ತು, 2,30,000 ಮತ್ತೆ 2,30,000 ಲೇಬರ್ ಕಾಸ್ಟ್, ಟೋಟಲ್ ಆಗಿ 20 ಲಕ್ಷ ಆಯ್ತು. ಎಲ್ಲ ಹೋಗಿ ಸ್ವಲ್ಪ ಮತ್ತೆ 20 ಲಕ್ಷ ಬಿಲ್ಡಿಂಗ್ ಜೊತೆಗೆ ನಾವೆಲ್ಲ ಕಟ್ಟಡ ನಿರ್ವಹಿಸೋ ಸಂದರ್ಭದಲ್ಲಿ ಇದು ಏನಿದೆ ಗ್ಲಾಸ್ಗೆ ಇಂಟೀರಿಯರ್ ಎಲ್ಲ ಏನಿದೆಯೋ ಅದಕ್ಕೆಲ್ಲ ಮಾಡ್ಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಶ್ರೀರಾಮಣ್ಣವ್ರು ಇರ್ಬೋದು ಎಲ್ಲಾರು ಇಟ್ಕೊಂಡು ಇಲ್ಲಪ್ಪ ನಮ್ಮ ಅಧ್ಯಕ್ಷರು ಎಲ್ಲಾರು ಉಪಾಧ್ಯಕ್ಷರು ಎಲ್ಲಾರು ಇಲ್ಲ ಅದ್ ಏನೇ ಆಗ್ಲಿ ನೀನ್ ಮಾಡು, ನಾವು ಅದಕ್ಕೆ ಏನ್ ಬೇಕು ನಿಮ್ಗೆ ಸಹಕಾರ ಕೊಡ್ತೀವಿ, ಅದು ಯಾವುದೇ ತರವಾಗಿ ಮಾಡ್ಬೇಕು ಚೆನ್ನಾಗ್ ಬರ್ಬೇಕು ಅಂತ ಒಂದು ಭರವಸೆ ಕೊಟ್ಟು ನಮ್ಮ ಶ್ರೀರಾಮಣ್ಣ ಅಧ್ಯಕ್ಷರು ಎಲ್ಲಾರು ಆ ಒಂದು ದೃಷ್ಟಿಯಲ್ಲಿ ನಾವು ಯಾವ್ದಕ್ಕೂ ಈಗ NRG ದುಡ್ಡು ಎಷ್ಟು ಬರ್ತದೆ, ಏನ್ 15% ದುಡ್ಡು ಎಷ್ಟು ಬರ್ತದೆ ಅನ್ನೋ ಒಂದು ಕ್ಯಾಲ್ಕುಲೇಟ್ಮೆಂಟ್ ಮಾಡ್ಕೊಳ್ಳಿಲ್ಲ. ನಮ್ಮ ಪಂಚಾಯತಿ ಅನ್ನೋ ಒಂದೇ ಒಂದು ದೃಷ್ಟಿ ಎಲ್ಲಾರು, ನಾನೊಬ್ಬ ಅಂತಲ್ಲ ಎಲ್ಲಾರು ಸಹಕಾರ ಕೊಟ್ಟರು ನಾವು ಮಾಡೋಣ ಅನ್ನೋದ್ರಲ್ಲಿ. ಅದಕ್ಕೆ ಈ ಒಂದು ಸುಜಾತಿತವಾದ ಒಂದು ಕಟ್ಟಡ ಇವತ್ತು ನಿರ್ಮಾಣಕ್ಕೆ ಸಾಧ್ಯವಾಗಿದೆ. ಇದು ಟೋಟಲ್ ಆಗಿ ಒಂದು 25 ಲಕ್ಷ ಆಗುತ್ತೆ ಅಷ್ಟೇ, 25 ಲಕ್ಷ ಬರ್ತದೆ. ಎಲ್ಲ ಟೋಟಲ್ ಆಗಿ ನಮ್ಮ ಮುಂಜಾನೆಯವರೆಲ್ಲ ಇನ್ನೂ ಸ್ವಲ್ಪ ಹಳೆ ಕಟ್ಟಡ ರಿಪೇರಿ ಮಾಡಿದೀವಿ. ಆ ರಿಪೇರಿ ಎಲ್ಲರೂ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಒಂದು ಏನ್ ಮೇಲೆ ಮೇಲ್ಚಾವಣಿ ಕಟ್ಟಡ ಮತ್ತೆ ಕೆಳಗಡೆನೂ ಸ್ವಲ್ಪ ರಿಪೇರಿ ಇತ್ತು, ಅದನ್ನೆಲ್ಲ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಎಲ್ಲ ಈ ಪಂಚಾಯತಿಯಲ್ಲಿರುವಂತಹ ಎಲ್ಲಾ ಸಿಬ್ಬಂದಿ ಈಗ ವಾಟರ್ ಮ್ಯಾನ್ಸ್ ಇಂದ ಎಲ್ಲರೂ ಸಹಕಾರ ಕೊಟ್ಟಿದ್ರು, ಪ್ರತಿಯೊಂದಿತ್ತು ಸಹಕಾರ ಕೊಟ್ಟರು. ಮತ್ತೆ ಈ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಗ್ರಾಮ ಪಂಚಾಯತಿಯಿಂದ 3,000 ರೂಪಾಯಿ ಪೋಸ್ಟ್ ಆಫೀಸ್ಗೆ ಅಂತ ಕೊಡ್ತಾ ಇದ್ರು. ಅಧ್ಯಕ್ಷರು ಲಾಸ್ಟ್ ವಾರ 15 ದಿವಸ ಇದೆ ಯಾಕೆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿ ಇದು ಯಾಕೆ ಕೊಡ್ಬೇಕು, ನಾವು 3,000 ಒಂದು ನಮ್ಮದ್ರಲ್ಲೇ ಒಂದು ಹೆಂಗೋ ಜಾಗ ಇದೆ ಅದರಲ್ಲೇ ವಿಂಗಡಣೆ ಮಾಡ್ಬೇಕು ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೂ ಅವರು ಸಹಕಾರದಿಂದ ಅದನ್ನ ಮಾಡಿ ಪೋಸ್ಟ್ ಆಫೀಸ್ ಜಾಗ ಉಳಿಸ್ಕೊಟ್ಟಿದೀವಿ. ಟೋಟಲ್ ಆಗಿ ಈಗ ಪಂಚಾಯತಿ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಅಂತ ಹೇಳೋದಕ್ಕೆ ನಾವೆರಡು ಮಾತು ಮಾತಾಡಲ್ಲ. ನಮ್ಮಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು, ಮೊದಲಿತ್ತು, ಆದ್ರೆ ಈಗ ಯಾವ್ದು ಡಿಫ್ರೆನ್ಸಸ್ ಇಲ್ಲ, ಎಲ್ಲ ಒಗ್ಗಟ್ಟಿದೆ ಇದೀವಿ. ಎಲ್ಲಾರು ಯಾರೇ ನಮ್ಮ ಶ್ರೀರಾಮಣ್ಣ ಅಂತ ದೊಡ್ಡ ಕೂಡ ನಾವಂತೂ ನೋಡ್ಲಿಲ್ಲ. ನಾನಿದ್ದೀನಿ ನೀ ಮಾಡಯ್ಯ ಅನ್ನೋ ಒಂದು ಭರವಸೆ ಕೊಟ್ಟರು. ನಮ್ಮ ಅಧ್ಯಕ್ಷರು ಅದೇ ರೀತಿ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಮಾನ್ಯ ಶಾಸಕರು ಬಂದು ಇವತ್ತು ನಾವೆಲ್ಲರೂ ಪ್ರೋಟೋಕಾಲ್ ಮಾಡಿ ಎಲ್ಲರೂ ಹೋಗಿ ಎಲ್ಲಾರನ್ನೂ ಮೀಟ್ ಮಾಡಿದ್ವಿ. ಯಾರನ್ನೂ ಬಿಟ್ಟ MLC ಇರ್ಬೋದು ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಈ ಸೆಷನ್ ಇದೆ ಆದ್ರಿಂದ ನಾವು ಬರಕ್ ಆಗಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ಆದ್ರೂ ಸಹ ಎಲ್ಲಾ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರದೊಂದಿಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅದಕ್ಕೆ ನಮ್ಮ ಶ್ರೀರಾಮಣ್ಣ ಅವ್ರಿಗೆ ಅಧ್ಯಕ್ಷರಿಗೆಲ್ಲರಿಗೂ ಈ ಮೂಲಕ ಅಭಿನಂದನೆ ತಿಳಿಸ್ತೇನೆ. ಜನಪ್ರಿಯ ಶಾಸಕರಾದಂತ ನಮ್ಮ ನಾಯಕಿ ಅಧಿವೇಶನ ಇದ್ರೂ ಅಧಿವೇಶನ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಆದೇಶ ಇದ್ರೂ ಸಿದ್ದರಾಮಯ್ಯನವರಿರ್ಬೋದು, DK ಶಿವಕುಮಾರ್ ಆದೇಶ ಇದೆ. ಎಲ್ಲ 338 ಶಾಸಕರು ಕಾಂಗ್ರೆಸ್ ಶಾಸಕರು ಹಾಜರಾಗಬೇಕಂತ ಒಂದು ಆದೇಶ ಇದ್ರೂ ಈ ದಿವಸ 10 ಗಂಟೆಗೆ ಮೇಡಮ್ ಅವರು ಟೈಮಲ್ಲಿ ಇದ್ರು. ಒಂದು 10 ಗಂಟೆಗಿಂತ ಮೊದಲೇ ಬಂದು ಉದ್ಘಾಟನೆ ಮಾಡಿದರೆ ಅವ್ರಿಗೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸ್ಟಾಫು ಎಲ್ಲ ಪರವಾಗಿ ನಾನು ಮೇಡಮ್ ಅವ್ರಿಗೆ ಅಭಿನಂದನೆ ತಿಳಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ 26 ಸದಸ್ಯರಿಗೂ ಮತ್ತೆ ಅವಕಾಶ ಸಿಕ್ಕಿದ್ರೆ ಗೆದ್ದು ಬರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಯಾಕೆಂದ್ರೆ ಪಕ್ಷಪಾತವಾಗಿ ಮೊದಲು ಅಷ್ಟೇ ನಮಗೆ ಯಾವುದೇ ಅಡಚಣೆ ಇಲ್ಲ. ಮೀಟಿಂಗ್ ಅಂದ್ರೆ ಮೀಟಿಂಗ್ ಬಂದ ತಕ್ಷಣ ನಾವು ಖುಷಿಯಾಗಿ ಸೈನ್ಗಳಾಗ್ತಾ ಇದ್ವಿ. ಇಲ್ಲಿ ಏನು ಅವ್ಯವಹಾರ ನಡೆದಿಲ್ಲ. ಮೊದಲಿದ್ದ ಅಧ್ಯಕ್ಷರು ಅಷ್ಟೇ, ಉಪಾಧ್ಯಕ್ಷರು ಅಷ್ಟೇ, ಈಗಿರೋ ಅಧ್ಯಕ್ಷರು ಅಷ್ಟೇ, ಉಪಾಧ್ಯಕ್ಷರು ಅಷ್ಟೇ. ಎಲ್ಲ ಸದಸ್ಯರನ್ನು ಯಾವ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಸಲಹೆ ಕೊಡೋದು
ಎಲ್ಲ 25 ಜನ ಸಲಹೆ ಪಡೆದು ನಾವು ಮೊದಲಿಗೆ ಎಲ್ರಿಗಿನ್ನ ಮೊದಲು ನಮ್ಮ PDO ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಗ್ರಾಮ ಪಂಚಾಯಿತಿ ಕಟ್ಟಡ ತುಂಬ ದಿವಸಗಳಿಂದ ಕನಸು ಇವತ್ತು ನೆನಸಾಗಿದೆ. ಆದ್ದರಿಂದ 26 ಜನ ಮೆಂಬರ್ಗಳು ಒಮ್ಮತವಾಗಿ ಒಂದೇ ತಾಯಿ ಮಕ್ಕಳಿಗೆ ದುಡಿದು ಇಲ್ಲಿ ಒಟ್ಟಿಗೆ ಇದ್ದು ಯಾರು ಭೇದ ಭಾವ ಇಲ್ಲದೆ ಒಮ್ಮತವಾಗಿ ಕೈ ಜೋಡಿಸಿ ನಾವು ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಲೇಬೇಕು, ಮೀಟಿಂಗ್ ಹಾಲ್ ಮಾಡಲೇಬೇಕು ಅಂತೇಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಎಲ್ಲರನ್ನೂ ಕುಳಿಸ್ಕೊಂಡು ಎಲ್ಲ ವಿಚಾರ ಮಾಡಿ ಆಯಿತು ಅಂತ ಒಪ್ಕೊಂಡು ಇವತ್ತು ನಮ್ಮ ಕನಸು, ಎಷ್ಟೋ ವರ್ಷದ ಕನಸು ಇವತ್ತು ನೆನಸಾಗಿದೆ. ಭಾರಿ ಖುಷಿ ಆಗ್ತದೆ ನಮಗೆ. ಇವತ್ತು ನಮ್ಮ MLA ಮೇಡಮ್ ಬಂದಿದ್ರು, ಅವರು ತುಂಬ ಖುಷಿ ಆಯಿತು. ನೀಟಾಗಿ ಮಾಡಿದ್ದೀರಿ, ಚೆನ್ನಾಗಿದೆ, ಇದೇ ಪ್ರಕಾರ ಹಿಂಗೇ ಇದೆ ಯಾವತ್ತ ಎಲ್ರೂ ಅಂತ ಹೇಳಿ ತುಂಬ ಹೊಗಳಿದ್ರು ಮೇಡಮ್ ಅವರು. ನಿಮ್ಗೆ ಏನು ಬೇಕೋ ಕೇಳಿ ಕೊಡ್ತೀರಿ ಅಂದರು. ಅದೇ ಪ್ರಕಾರ ಎಲ್ಲರ ಹತ್ರನೂ ಹೋದ್ರೆ ಎಲ್ಲರೂ ಇದೇ ಮಾತು ಹೇಳಿದ್ದಾರೆ, ಏನಂತ, ನಮ್ಮ ಸಹಾಯ ನಿಮ್ಗೇನು ಬೇಕೋ ಕೇಳಿ ನಾವು ಮಾಡ್ಕೊಡ್ತೀರಿ, ಚೆನ್ನಾಗಿದೆ ನಿಮ್ಮ ಆಫೀಸು ಅಂತೇಳಿ. ಈಗ ಬೆಳಗಿನಿಂದ ಬಂದಂಥ PDOಸು, ಅಫ್ಸೇಲ್ಸು ಎಲ್ಲ ನಮ್ಮ ಗ್ರಾಮಗಳಲ್ಲಿದ್ದಂಥ ಹಿರಿಯರು, ಮುಖಂಡರು ಎಲ್ಲರೂ ನೋಡಿ ಖುಷಿ ಬಿದ್ದಿದ್ದಾರೆ. ಅದು ನಮ್ಮ ಮಂಜುಗೆ ಹೇಳಿದ್ವಿ, ಏನೇ ಆಗಲಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತೇಳಿ. ಅದರಲ್ಲಿ ನಮ್ಮ ಶ್ರಮೆ, ನಮ್ಮ ಕಾಂಟ್ರಾಕ್ಟ್ ಗೋಪಿ ಮನೆ ಕೆಲಸ ಬಿಟ್ಟು ಮನೆ ಕಟ್ಟುವಾಗ ಕೂಡ ಅವ್ನು ಇಷ್ಟು ಮಟ್ಟಕ್ಕೆ ಮನೆ ಹತ್ರ ನಿಂತಿಲ್ಲ, ಕಟ್ತಾರೆ ಬಿಡಿ ಅನ್ಕೊಂಡು ಹೋಗ್ತಾ ಇತ್ತು. ಇಲ್ಲೇ ಟೆಂಟ್ ಹಾಕಿ, ರಾತ್ರಿ ಹಗಲು ಟೆಂಟ್ ಹಾಕಿ ನೀಟಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾರೇ ಬಂದು ನೋಡ್ಲಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ನ. ನಮ್ಗೆ ಅಷ್ಟೇ ಸಾಕು. ನಾವು 26 ಜನ, ಇನ್ನು ಕೇವಲ 6-7 ತಿಂಗಳು ಅಷ್ಟೇ ನಮ್ದು ಅವಧಿ ಮುಗಿದಿದೆ. 5 ವರ್ಷದಲ್ಲಿ ಒಂದು ದಿವಸ ನಾವು ಮುಖಕ್ಕೆ ಕಪ್ಪುಗ ಮಾಡ್ಕೊಂಡಿಲ್ಲ. 26 ಜನನು ನಗನಗುತ್ತಾ ನಾವು ಇಲ್ಲಿ ಇನ್ನ 6 ತಿಂಗಳು ಇಳಿದು ಹೋಗ್ತೀರಿ, ಇದೇ ಪ್ರಕಾರ ಹೋಗ್ತೀರಿ. ಈ ಮಂಜುನಾಥ್ ಅನ್ನೋ ಅಧ್ಯಕ್ಷತೆಯಲ್ಲಿ ಈಗ ಬಿಲ್ಡಿಂಗ್ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಆಗ್ತದೆ.